ಎಲ್ಲರಿಗೂ ಪ್ರೈಸ್ ಲಾರ್ಡ್. ಇವತ್ತು ನಾನು ಮೀನು ಮಾಡ್ತಾಯಿದ್ದೀನಿ. ಸೊ ಈ ಫಿಶ್ ಮಾಡುವಾಗ ನನಗೆ ಬೈಬಲಲ್ಲಿ ಒಂದು ಕತೆ ನೆನಪಾಗಿದೆ, ಇನ್ಸಿಡೆಂಟ್. ಏನಂದರೆ, ಒಂದು ಸಲ ಯೇಸು ಸ್ವಾಮಿ ಎಲ್ಲ ಶಿಷ್ಯರಿಗೆ ಕರ್ಕೊಂಡು ಮತ್ತು ಬೆಟ್ಟದ ಮೇಲೆ ಹೋಗಿ ಎಲ್ಲರಿಗೂ ವಾಕ್ಯ ಹೇಳ್ತಾ ಇರ್ತಾರೆ. ಸೊ ಆವಾಗ ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನ ಊಟದ ಟೈಮ್ ಆಗುತ್ತೆ. ಆವಾಗ ಶಿಷ್ಯರಿಗೆ ಹೇಳ್ತಾರೆ, ಇಲ್ಲಿ ಇದ್ದವ್ರಿಗೆಲ್ಲ ನೀವು ಊಟ ಕೊಡಿ, ಅವ್ರು ತುಂಬಾ ಟಯರ್ಡ್ ಆಗಿರ್ತಾರೆ ಅಂತ. ಆವಾಗ ಒಬ್ಬ ಶಿಷ್ಯ ಬಂದು, ಏನಿದೆ ಇವರು ಕೊಡೋಕ್ಕೆ? ಏನೂ ಇಲ್ಲ ಅನ್ನುವಾಗ, ನಿಮ್ಮಲ್ಲಿ ಏನಿದೆ ಅಂತ ಕೇಳ್ತಾರೆ. ಆವಾಗ ಒಂದು ಹುಡುಗ ಬಂದು, ನನ್ನಲ್ಲಿ 5 ರೊಟ್ಟಿ 2 ಮೀನಿದೆ ಅಂತ ಹೇಳ್ತಾನೆ. ಅದು ತಗೊಂಬ ಅಂತ ಹೇಳ್ತಾರೆ. ದೇವರು ಅದನ್ನು ತಗೊಂಡು ಪ್ರಾರ್ಥನೆ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡ್ತಾನೆ. ಅಂದರೆ 5 ರೊಟ್ಟಿ 2 ಮೀನ 5,000 ಜನಕ್ಕೆ ಹಂಚ್ತಾರೆ. ನಾನು ಏನಕ್ಕೆ ಈ ಸ್ಟೋರಿ ಹೇಳ್ತೀನಿ ಅಂದರೆ, ದೇವರು ನಮ್ಮಲ್ಲಿ ಏನಿದೆ ನೋಡಿ, ಅದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಆತ ಏಬಲ್, ಆತ ಶಕ್ತನಾಗಿದ್ದಾನೆ. ನಿಮ್ಮ ಸ್ಯಾಲ್ರಿ ಆಗಿರ್ಬೋದು, ನಿಮ್ಮ ಮನೇಲಿ ಏನೇ ಇರಲಿ, ನಿಮ್ಮ ಚಿಕ್ಕ ಚಿಕ್ಕ ವಸ್ತುಗಳನ್ನ ನೀವು ಆತಂಗೆ ಫೇತ್ಫುಲ್ ಆಗಿದ್ದರೆ ಆತ ಮಲ್ಟಿಪ್ಲೈ ಮಾಡಿ ಗುಣಿಸಿ ಆತ ನಿಮಗೆ ಹಿಂತಿರುಗಿ ಕೊಡುವನಾಗಿದ್ದಾನೆ. ಆ 5 ರೊಟ್ಟಿ 2 ಮೀನಲ್ಲಿ ಅದೆಲ್ಲರಿಗೂ ಊಟ ಮಾಡಿ 12 ಬುಟ್ಟಿಗಳು ಉಳಿತು. ಅಂದರೆ ಆತ ಸಾಕಾಗೋಕ್ಕಿಂತ ಇನ್ನೂ ಹೆಚ್ಚಾಗಿ ಕೊಡುವ ಆತನು ನನ್ನ ದೇವರು. ಸೊ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಏನೇ ಇರಲಿ, ನಿಮ್ಮ ಸ್ಯಾಲ್ರಿ ಆಗಿರ್ಬೋದು, ಪ್ರತಿಯೊಂದು ವಿಷಯಗಳಾಗಿರ್ಬೋದು, ದೇವರೇ ಇದು ನನ್ನಲ್ಲಿ ಇಷ್ಟ ಇದೆ, ಇದನ್ನು ನೀನು ಗುಣಿಸಿ ನಂಗೆ ನೀನು ಕೊಡ್ತೀಯಾ, ಅದಕ್ಕಾಗಿ ನಿನಗೆ ಥ್ಯಾಂಕ್ಸ್ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಎಲ್ಲ ವಿಷಯಗಳಿಗೂ ದೇವ್ರ ಮೇಲೆ ಹಾತ್ಕೊಳ್ಳಿ. ಅದನ್ನು ಆತ ಗುಣಿಸಿ ನಿಮಗೆ ಕೊಟ್ಟೇ ಕೊಡ್ತಾನೆ. ಆಮೇನ್.